ಅಲ್ಲ ಅದೇ ಕಣ್ ಕೂರ್ಸ್ಕೊ ಕೂತಿದ್ದೀರಿ ನಾನವೇ. ಓ ಇದೊಳ್ಳೆ ಚೆನ್ನಾಗದೆ ಕಣ್ ತಗೊಳ್ಳಿ ಬುಡಿ ಆಚೆಗೆ ನನ್ನ ಆಗ್ಲಿಂದವ ಹೇಳ್ತಾನೆ. ನನಗೆ ಇಲ್ಲ ಇದ್ದಿದ್ದು ಬೇಜಾರಾಗದೆ ಅವ್ನುಗಳಿಗೆ ಆಚೆ ಕೂತ್ಕೊತೀನಿ ಅಂತ ಕೂಡಕ ಕೂತವ್ರೆ ಅಲ್ಲಿ. ಏಯ್ ನೀನು ತಲೆಗೆಲ್ಲ ಕೆಟ್ಟೋಗಿದ್ದೀಯೇನೆ. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಆಚೆ ಬಿಡ್ಬೇಕಂತೆ. ಆಚೆಗೆ ಬಿಡೋದಿಲ್ಲ, ಏನು ಬಿಡೋದಿಲ್ಲ. ಸುಮ್ಮನೆ ಮರ್ಯಾದೆಯಿಂದ ಇಲ್ಲೇ ಇರು ನೀನು. ಏನು ತುಂಬ ಗಾಂಚಲಿ ಆಗೋಯ್ತಲ್ಲ ನಿಂದು. ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರೋದು ಕಲಿ ನೀನು. ಇದೇ ನಿಮ್ಮ ಅಪ್ಪನ ಮನೆಯಲ್ಲ, ನಿನ್ಗೆ ಹೆಂಗೆ ಬೇಕೋ ಹಂಗಿರೋದಕ್ಕೆ ಇದು ಪೊಲೀಸ್ ಸ್ಟೇಷನ್ನು. ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಸರಿ ಆಯಿತು, ಇಲ್ಲಾಂದರೆ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನೀನು. ಜಾಸ್ತಿ ಗಾಂಚಲಿ ತೋರಿಸ್ತಾಳೆ ಗಾಂಚಲಿನ. ಊಟ ಟೈಮ್ಗೆ ಅದು ಸರಿಲ್ಲ ಇದು ಸರಿಲ್ಲ ಅದು ಬೇಕು ಇದು ಬೇಕು. ನಿಮ್ಮ ಅಪ್ಪನ ಮನೆಯೇ ಇದು. ನೀನು ಕೇಳಿದ್ನೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಒಂದು ಸಲ 2 ಸಲ ಚಂದ. ಹಾಂ ಏನೋ ಗೊತ್ತಾಗಲ್ಲ ಅಂದರೆ ಪದೇ ಇದನ್ನೇ ಹೇಳ್ತಿರ್ತಾಳೆ. ಯಾಕೆ ಏನಾಗಿದೆ? ತಲೆಗೆಲ್ಲ ಕೆಟ್ಟೋಗಿದೆಯಾ ನಿನಗೆ? ಹಾಂ ತಲೆ ಕೆಟ್ಟೋಗಿದೆಯಾ ಅಂತ ಜಾಸ್ತಿ ಹೆಗ್ರಾಡ್ಬೇಡ. ಆಮೇಲೆ ನನ್ನ ಬಗ್ಗೆ ಏನೋ ಗೊತ್ತಿಲ್ಲ ನಿನಗೆ. ಅಯ್ಯೋ ಪಾಪ ಅಂತ ಬಿಟ್ಟರೆ ಭಾರಿ ಜಂಬ ತೋರಿಸ್ತಾಳೆ. ಜಂಬನ ನಾನ್ಸೆನ್ಸ್. ಏನಿದು ಏನು ರೋಗ ಅಂತ? ಅಲ್ಲ ಕರ್ಕೊಬಂದಿದ್ದೀವಲ್ಲ ಇನ್ನೊಬ್ಬನ್ನ, ಅವನು ನಿನ್ನಂಗೆ ಆಡೋದಿಲ್ಲ ಕಣೆ. ನೀನು ಯಾಕೆ ಈ ಥರ ಆಡ್ತೀಯಾ? ದುರಂಕಾರ ನಿನಗೆ, ಹುಟ್ಟು ದುರಂಕಾರ ನಿನಗೆ, ಸಿಕ್ಕಾಬಟ್ಟೆ ದುರಂಕಾರ. ಬರೀ ಕಾರ್ಯದಲ್ಲಿ ತೇಲ್ತಾ ಕೂತಿದೀಯಾ ನೀನು. ಮಾಡೋದೆಲ್ಲ ಮಾಡಿಬಿಟ್ಟು ಹಾಂ ಆಫ್ ಮಾಡಿದಾರೆ ಮರ್ಡರ್ ಕೇಸ್ ಬೇರೆ ನಿನ್ನ ಮೇಲೆ. ಅದು ಅಲ್ಲದೆ ಗಂಡನ್ನ ನೀನು ಹಾಕೊಂಡಿರ್ತೀಯ ಬಿಡೆ. ನೀನು ನೋಡಿದ್ರೆ ಹಿಂಗೆ ಇದೆ. ನೀನು ಎಂಥವಳು ಅಂತ ಗೊತ್ತಾಗ್ತಾ ಇದೆ ನೋಡಿದ್ರೆ. ನೀನು ಸುಮ್ಮನೆ ಎಲ್ಲ ಜೀವನ ಹಾಳು ಮಾಡ್ತಾ ಕೂತಿದ್ಯಲ್ಲ ನೀನು. ನಿನಗೆ ಹೀರೋಕ್ನಿಗೆ ಏನು ರೋಗನ ಮಾಡ್ತೀವಿ ಹೋಗೋ ತನಕ ನಿನಗೆ ಬೇವ್ರು ಇಳಿಸ್ಬಿಡ್ತೀವಿ ಅಷ್ಟೇ ನಿನಗೆ ಬೇವ್ರ. ಅಲ್ಲ ಪೊಲೀಸ್ ಅಂದ್ಬಿಟ್ಟು ಏನು ಮಾತಾಡ್ತಾಯಿದ್ರಿ ನೀವು? ಏನು ಮಾತಾಡ್ತಿದ್ರಿ ಅಂತ? ಪೊಲೀಸು ಹೆಂಗಿರ್ಬೇಕು ಹಂಗಿರೋದು ಕಲೀರಿ. ಅವರು ಏನೂ ಹೇಳಿಲ್ಲ, ರೂಲ್ಸು ಸರ್ಕಾರ ಎಲ್ಲ ಹೇಳಿಲ್ಲ. ಕರ್ಕೊಬಂದ್ಬಿಟ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ಬಳಸ್ಕೊಳ್ಳಿ ಅಂತ. ಏನು ಜೈಲಿಗೆ ಬಂದಿರೋರ್ಗೂ ಅವ್ರಿಗೊಂದು ಮರ್ಯಾದೆ ಇರ್ತದೆ. ನಿಮ್ಮಂಗೆ ನನಗೆ ಸಂದೆ ಗಂಟೆ ಅದೇ ಊಟ ಗಿಟ್ಟೇನು ಬೇಡ, ನನಗೆ ಬೇರೆದು ಬೇಕು. ಇಲ್ಲಾಂದರೆ ನಮ್ಮ ಅವ್ವನಿಗೆ ಹೇಳಿ ಕಳಿಸಿ ನಮ್ಮ ಅವ್ವ ಏನಾರು ಮಾಡ್ಕೊಬತ್ತಾಳೆ. ನನಗೆ ಅದೇ ಸಪ್ಪೆ ಸಾರು ತಿನ್ಕೊಂಡು ಬದುಕಿರೋಕೆ ಹಾಕಿಲ್ಲ. ಇಲ್ಲ ಫೋನ್ ಮಾಡಿ ನಮ್ಮ ಮನೆಗೆ ತಗೊಬರಕ್ಕೆ ಹೇಳಿ. ಅದು ಬಿಟ್ಬಿಟ್ಟು ಸಂದೆ ಗಂಟ ಇಲ್ಲಿರೋದನ್ನೇ ಕೊಟ್ಕೊಂಡು ತಿನ್ಕೊಂಡು ನನಗೆ ಇರೋಕೆ ಹಾಕಿಲ್ಲ ಕತೆ. ಏನು ಸಾರು ಮಾಡಿದ್ರೆ ಬರೀ ಸಪ್ಪೆ ಇಲ್ಲ ಬರೀ ಉಪ್ಪು. ಅದೇನು ಬೇಕು ಅಂತ ಮಾಡೋದು ಇಲ್ಲ ಮಾಡೋದು ಹಂಗೆ ನನಗೆ ಮಾತ್ರ ಗೊತ್ತಿಲ್ಲ. ಫೋನ್ ಮಾಡಿಸಿ ನಮ್ಮ ಅವ್ವನಿಗೆ ಏನಾರು ತಗೊಬರಲ್ಲ, ನನಗೆ ಇರೋ ತಿನ್ನೋಕಾಯ್ತಲ್ಲ. ನಾನು ಸ್ವಲ್ಪ ದಿವಸ ಇದ್ದರೆ ಜೀವ ಬಿಟ್ಬಿಡ್ತೀನಿ ಅಷ್ಟೇ. ಇಲ್ಲಯ್ಯ ನಿಮ್ಮ ಊಟ ತಿಂದುಬಿಟ್ರೆ ಇಲ್ಲೇ ನಿಗ್ರೋಯ್ತೀನಿ ನಾನು. ನಿಮ್ಮ ಊಟ ತಿಂದು ಅಲ್ಲಿರೋರೆಲ್ಲ ಹೆಂಗಿದ್ದಾರೋ ಕಣಪ್ಪ. ನಿಮ್ಮ ಊಟ ತಿಂದು ಮೊದಲು ನೀನು ದುರಂಕಾರ ಕಡಿಮೆ ಮಾಡ್ಕೊ. ಹೆಂಗಸ್ಗೆ ಜಾಸ್ತಿ ದುರಂಕಾರ ಒಳ್ಳೇದಲ್ಲ. ಏನು ನೀನು ಎಲ್ಲಿಗೆ ಬಂದಿದ್ದೀನಿ ಏನೋ ಪರಿಜ್ಞಾನ ಇಲ್ಲದೆ ಮನೇಲಿ ಹೆಂಗೆ ಆಡ್ತೀಯ, ಇಲ್ಲೂ ಹಂಗೆ ಆಡ್ತೀಯಲ್ಲ. ಒಂದು ವಿಚಾರ ಗೊತ್ತಾ? ಒಂದು ಹುಲಿ ಇರ್ತದೆ ಅನ್ಕೋ, ಅದು ಎಲ್ಲಿಗೆ ಹೋದ್ರೂ ಅದು ಹುಲಿನೇ. ಅರ್ಥ ಆಯ್ತಾ? ಹಾಗೆ ನಾವು ಕತೆ, ನಾವು ಎಲ್ಲಿದ್ರು ನಾವು ಹಿಂಗೆ ಕತೆ. ಸುಮ್ಮನೆ ಈಗ ಅವ್ನು ಫೋನ್ ಮಾಡೋಕ್ಕಿಲ್ವ ಅಷ್ಟು ಹೇಳಿದ ನೀನು ಹಿಂಗೆ ಗಾಂಚಲಿ ತೋರಿಸ್ತಾ ಇದ್ರೆ ಮಾತ್ರ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನಿನಗೆ. ಸುಮ್ಮನೆ ಮರ್ಯಾದೆಯಿಂದ ಸುಮ್ಮನೆ ಇದ್ಬಿಡೋದು ಕಲಿ ನೀನು. ಭಾರಿ ಗಾಂಚಲಿ ಆಗೋಯ್ತಲ್ಲ ನಿಂದು. ಏನಿದು ಏನು ಪ್ರಾಬ್ಲಮ್ಮು ನಿಂದು ಅಂತ. ಸುಮ್ಮನೆ 1 ಸಲ 2 ಸಲ ಅಷ್ಟೇ ಪದೇ ಇದೇ ರೀತಿ ಹಾಡ್ತಾ ಇದ್ರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಮರ್ಯಾದೆಯಿಂದ ಸುಮ್ಮನೆ ಇರೋದು ಕಲಿ ನೀನು. ನಾನ್ಸೆನ್ಸ್. ಸರಿಗೆ ಹೇಳಿಬಿಟ್ಟು ಹೀರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನೋಡು ನಿನಗೆ. ಓ ಏನು ಅಂದ್ಕೊಂಡಿದ್ದೀಯಾ ನೀನು? ನಿಮ್ಮ ಅಪ್ಪನ ಮನೆ ಕೆಟ್ಟೋಯ್ತಾ ಇದು? ನಿನ್ನಂತೆಯವ್ರನ್ನ ಕರ್ಕೊಬಂದು ಜೈಲಿಗೆ ಹಾಕ್ಬೇಡ್ದು, ಊಟ ತಿಂಡಿ ಎಲ್ಲ ಕೊಟ್ಕೊಂಡು. ಇಲ್ಲಾದರೂ ನಿನಗೆ ಸರಿಯಾಗಿರೋ ಜಾಗಕ್ಕೆ ಹಾಕಬೇಕು. ಇದಕ್ಕೂ ಬಗ್ಲಿಲ್ಲ ಅಂದರೆ ನಿನ್ನೆಂಥ ಹೆಂಗಸು ನೀನು. ಜೈಲಿಗೆ ಕರ್ಕೊಬಂದಿದ್ರು ಮಾನ ಮರ್ಯಾದೆ ಇಲ್ಲ ಅಂದರೆ. ಸುಮ್ಮನೆ ಹೊಂಟೋಗ್ಬಿಡು ಈಗ ನೀನು. ಜಾಸ್ತಿ ಗಾಂಚಲಿ ತೋರಿಸ್ಬೇಡ ನೀನು. ನನಗೆ ಗಾಂಚಲಿ ಅಂತಿದ್ದೆ, ನೀನೇನಂಗೆ ತೋರಿಸ್ತಾ ನಿಂತಿರೋದು ನೀನು? ಏನು ತೋರಿಸ್ತಾ ಇದ್ದೀನಿ ನೀನು? ಸರಿ ಇರೋಕ್ಕಿಲ್ಲ. ಆಮೇಲೆ ಮಾತಾಡು. ನಾನು ನೋಡೋ ತನಕ ನೋಡ್ತೀನಿ. ಮಾತಾಡೋದು ಏನು ಮಾತಾಡ್ತೀಯ? ಮಾತಾಡು. ಏನು ಹರ್ಚ್ಕೊ. ಗೊತ್ತಾಗುತ್ತೆ ಮುಂದೆ. ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಬಾಯಿಗೆ ಬಂದಂಗೆ. ಒಬ್ರಿಗೂ ಮರ್ಯಾದೆ ಇಲ್ಲ ಏನಿಲ್ಲ. ಏನಂತ ಹಿಂಗ್ಸೋ ಹೆಣ್ಣು ಜನ್ಮಕ್ಕೆ ಅವಮಾನ ನೀನು. ನಾನು ಇರಬಾರ್ದು ಅತ್ತಿಗೆ, ಇರೋಕ್ಕೆ ಹೋಗ್ಬಾರ್ದು. ನನ್ನ ಜೀವನನೇ ಸಾಕಾಗಿ ಹೋಗುತ್ತೆ. ಈಗ ಊರಿಗೆ ಹೋದ್ರೆ ಹೆಂಗೆ ತಲೆ ಎತ್ಕೊ ಓಡಾಡನೆ ಊರಲ್ಲಿ. ಒಂಚೂರುವೆ ಮಾನ ಮರ್ಯಾದೆ ಇದ್ದಂಗೆ ಆಗೋಯ್ತಲ್ಲ. ಹೆಂಗೆ ಬಾಳನಪ್ಪ ದೇವ್ರೆ, ಹೆಂಗೆ ಬದುಕೊಂಡು ನಾನೀಗ ಎಲ್ಲ ಹಾಳಾಗಿ ಇಟ್ಬಿಟ್ಟೋಯ್ತು. ಈಗ ಊರಲ್ಲಿ ನಾನು ಇರೋದು ಒಂದೇ, ಸತ್ರು ಒಂದೇ. ಇವಳು ಮಾತು ಕೇಳ್ಕೊಂಡು ನನ್ನ ಜೀವನನೆಲ್ಲ ಹಾಳು ಮಾಡ್ಕೊಂಡು ಕೂತ್ಕೊಬಿಟ್ಟೆ ನಾನು. ಮೀನನ್ನ ಮಾತು ಕೇಳ್ಕೊಂಡು ನನ್ನ ಬುದ್ಧಿ ನನ್ನ ಕೈಲಿದ್ದರೆ ಸರಿಯಾಗೋದು. ಅಲ್ಲ ಮೀನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಆದರೂ ನನಗೆ ಇರೋಕ್ಕೆ ಆಯ್ತಾ ಇಲ್ಲ. ಇಲ್ಲಿವರೆಗೂ ಅವ್ವ ಯಾರು ಬಂದಿಲ್ಲ ನೋಡೋಕ್ಕೆ. ಅಪ್ಪ ಅವ್ವ ರತ್ನಿ ಕುಳ್ಳಕ್ಕೆ ಯಾರು ಬಂದಿಲ್ಲ, ಪಾರ್ವತಿ ಯಾರು ಬಂದಿಲ್ಲ. ಸುಮ್ಮನೆ ನನಗೆ ಮನೆಗೆ ಯಾರಿಗೂ ಬೇಡವಾದೆ ಬಿಡು. ನಾನು ಅವಳು ನೋಡೋಕ್ಕೆ ರೋಗ ಎಲ್ಲ ಬಂದು ನೋಡ್ಕೊಬೋದ್ರು, ನಾನು ನೋಡೋಕ್ಕೆ ಯಾರು ಬಂದೇ ಇಲ್ಲ.
ಈಗ ಅವರೆಲ್ಲವ ನಾನು ಇರೋ ಗಂಟೆ ಹಿಂಗೆ ಜೈಲಲ್ಲಿ ಸಾಯ್ಬೇಕು ಅನ್ನೋಗದೆ ಯಾರು ಬೇಲ್ಗಿಲ್ ಕೊಟ್ಟು ಬಿಡ್ಸ್ಕೊಳಂಗೆ ಕಾಣ್ತಾ ಇಲ್ಲ. ಅವಳಿಗೇನೋ ಅವ್ಳು ಹೊಂಟೋಯ್ತಾಳೆ ಬೇಲ್ಗಿಲ್ ತಗೊಂಡು. ನನಗೆ ಯಾರಿದ್ದರು ಅವ್ರ ಫ್ರೆಂಡ್ಗಿಂಡ್ಗಳು ಕರೆದ್ರೆ ಅವರು ಬಂದಾರ? ಇಲ್ಲ ಇಲ್ಲ, ಅವರು ಬರೋಕ್ಕಿಲ್ಲ. ಏನು ಮಾಡಾನೆ ನಾನು? ಏನು ಮಾಡಾಕ್ತಾನೆ ಆಗೋದು ನನಗೀಗ? ಅಯ್ಯೋ ಭಗವಂತ, ಥೂ, ಇವಳು ಮಾತು ಕೇಳ್ಕೊಂಡು ಹಳ್ಳಕ್ಕೆ ಬಿದ್ದುಬಿಟ್ಟೆ ನಾನು. ಹಳ್ಳಕ್ಕೆ ಈಗ ನನಗೆ ಯಾರು ಬೇಲ್ ತಗೊಂಡು ಆಚೆ ಬಿಡ್ಸ್ಕೊಬಂದರು? ಇಲ್ಲ ಇಲ್ಲ ಇಲ್ಲ, ನನಗೆ ಎದ್ರುಕೋಬೇಡ್ದುಕತೆ. ಸುಮ್ಮನೆ ನಾಚಿಕೆ ಮಾನ ಮರ್ಯಾದೆ ಅಂತ ಕುತ್ಕೊಂಡ್ರೆ ಜೀವನ ಮಾಡೋಕ್ಕಾಯ್ತಿಲ್ಲ. ಇರೋರೆಲ್ಲ ಚೆನ್ನಾಗೇ ಇರ್ತಾರೆ, ನಾನು ಮಾತ್ರ ಮಾನ ಮರ್ಯಾದೆ ಅದು ಇದು ಅಂತ ಕುತ್ಕೊಂಡ್ರೆ ನನಗೆ ಸುಮ್ಮನೆ ಅನ್ಯಾಯ ಆಯ್ತದೆ. ನನ್ನ ಹತ್ರ ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ದು, ಒಂಚೂರು ಹತ್ರ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ಪಾಡಿಗೆ ನಾನು ದುಡ್ಬೇಕು ನಾನು. ಆದ್ರೂ ಧೈರ್ಯ ತಗೊಂಡ್ರು ನಂಗೆ ಧೈರ್ಯನೇ ಸಾಲ್ತಾ ಇಲ್ವಲ್ಲ. ಥೂ, ಬೇಜಾರಾಗ್ಬಿಟ್ಟದೆ ನನಗೆ, ಬೇಜಾರು ಭಾರಿ ಬೇಜಾರಾಗ್ಬಿಟ್ಟದೆ. ಎಷ್ಟು ಧೈರ್ಯ ತಗೊಂಡ್ರು ಧೈರ್ಯ ಸಾಲ್ತಾನೇ ಇಲ್ಲ. ಏನು ಮಾಡಾನೆ ನನಗ? ಫೋನ್ ಮಾಡೋದಂದರೆ ಇವರು ಫೋನ್ ಮಾಡೋಕ್ಕೆ ಬಿಡೋಕ್ಕಿಲ್ಲ ಪೊಲೀಸರು. ಹೋಗಿವೋ ಯಾರೂ ಬಂದೇ ಇಲ್ಲ. ನಾನು ಅವ್ರ ಮೇಲೆ ಭಾರಿ ನಂಬಿಕೆ ಇಟ್ಕೊಂಡಿದ್ದೆ, ಹೆಂಗಾರುಗಳೇ ಹೋಗ್ಬತ್ತಲೆ ಅಂತ. ಅವು ಬರ್ನೇ ಇಲ್ವಲ್ಲ. ಈಗ ಏನು ಮಾಡೋದು? ರತ್ನಿನೇ ಮೊದಲು ನಾನು ಕಂಡ್ರೆ ಆಯ್ಕಿಲ್ಲ, ಅವಳು ಬರೋಕ್ಕಿಲ್ಲ ಕತೆ. ಏನೋ ಅತ್ತೆ ಬಂದಾಳ, ಅವಳು ಬರೋಕ್ಕಿಲ್ಲ. ಏನೋ ಬಂದರೆ ಒಬ್ಬ ಬರಬೇಕು, ಇಲ್ಲ ರತ್ನಿ ಬರಬೇಕು ಅಷ್ಟೇ. ಅನ್ಕೊಳ್ಳ ಅವ್ನು ಬರೋಕ್ಕಿಲ್ಲ ಕಣ್ತಕೋ. ಅವ್ನು ಬರೋದಾಗಿದ್ರೆ ಹೇಳಿದ್ರು ಅಪ್ಪಂಗೆ, ಬೇಡ ಕಣಪ್ಪ ಕಂಪ್ಲೇಂಟ್ ಕೊಡಬೇಡ ಅಂತ. ಅವ್ನು ಮಾತ್ರ ಒಳ್ಳೆಯವನಾಗಕ್ಕೆ ಅವನು ಟಿಲೆ ಉಳ್ಕೊಂಡು ಕಳಿಸೋನೆ. ನನಗೆ ಗೊತ್ತಿಲ್ವಾ? ನಾವು ಕಂಪ್ಲೇಂಟ್ ಕೊಟ್ಟಿಟ್ಟು ಅಂದ್ಬಿಟ್ಟು ಕಳಿಸೋನೆ. ನನಗೆ ಗೊತ್ತು ಕತೆ. ನನ್ನ ಮಗ ಏನು ಮಾಡ್ತಾವನೋ, ಎತ್ತು ಮಾಡ್ತಿದ್ದಾನೋ ಒಂದು ಕಾಣಲ್ಲಪ್ಪ ಭಗವಂತ. ಅಯ್ಯೋ ನನ್ನ ಗಂಡು ಭಾರಿ ನಾಚಿಕೆ ಮಾನ ಮರ್ಯಾದೆ ಇರ್ಕೊಂಡು ಹಚ್ಕೊಂಡು ಜೀವನ ಮಾಡ್ತು. ಈಗ ಹೆಂಗೆ ಧೈರ್ಯ ತಗೊಂಡಾರ ಏನೋ ಕಾಣೆ. ನನಗೂ ಎಲ್ಲೂ ದುಡ್ಡು ಕಾಸು ಆಗಲಿಲ್ಲ. ಇವತ್ತು ಹೋಯ್ತೀನಿ, ಯಾರನ್ನಾರು ಕೇಳ್ತೀನಿ. ಯಾರನ್ನಾರು ಕೇಳಿ ಹೆಂಗಾರು ದುಡ್ಡು ಕಾಸಿಗೆ ಹೊಂದಾಣಿಕೆ ಮಾಡಿಬಿಟ್ಟು ನನ್ನ ಮಗನ ಬಿಡಿಸ್ಕೊ ಬರ್ತೀನಿ. ಆಯ್ಕಿಲ್ಲ, ನನ್ನ ಮಗನ ಅಲ್ಲಿ ಬಿಟ್ಬಿಟ್ಟು ನಾನು ಇರೋಕ್ಕೆ ಏನಾರು ಆಗಲಿ ಎತ್ಕೊಳ್ಳಲ್ವಾ? ಎತ್ಕೊಳ್ಳು. ಹೊಟ್ಟೆ ಉರಿತಾ ಕೂತದೆ ನನಗೆ, ಜೀವ ಓದಂಗೆ ಆಯ್ತದೆ. ಕಣ್ಣಿಗೆ ನಿದ್ದೆ ಇಲ್ಲ, ಒಟ್ಟಿಗೆ ಊಟ ಸೇರೋಕ್ಕಿಲ್ಲ. ನನ್ನ ಮಗ ಏನು ತಿನ್ನೋ ಹೆಂಗಿದ್ದನೋ ಆ ಮನೆ ಹಾಳು ಮಾಡಿ ಕೇಳ್ಕೊಂಡು ಹಾಳಾಗೋದ. ನಾನು ಪಾಲು ಕೊಟ್ಟಿದ್ದೆ ತಪ್ಪಾಗೋಯ್ತು ಅನ್ನೋದೇ. ಮೊದಲು ಹೆಂಗಾರು ನೆಟ್ಟಿರೋ ಹಂಚ್ಕೊಂಡು ಹೆಂಗೋ ಬಾಳ್ತಿದ್ದ ಬರ್ತಿದ್ದ. ಆದರೆ ಹಿಂಗೆ ಆಗೋಯ್ತಲ್ಲ ಈಗ. ಥೂ, ಎಲ್ಲವ ಬುಟ್ಕೆ ಇದ್ದಿದ್ರೆ ಹೆಂಗೋ ಹೊಟ್ಟಿಗಾರು ಹಂಚ್ಕೊಂಡು ಹೆಂಗೋ ಬದುಕವನು. ಈಗ ಅವ್ನು ಇಷ್ಟ ಬಂದಂಗೆ ಬಿಟ್ಬಿಟ್ಟು ಎಲ್ಲನೂ ಹಾಳು ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಚೂರು ಬುದ್ಧಿ ಇಲ್ಲ ಮಗಿನ ಥರ. ಯಾರು ಹೇಳಿದ್ರು ಎಲ್ಲ ಹೂ ಅನ್ಕೊಂತ ಕೂತವನೆ. ಎಲ್ಲ ಸೇರ್ಕೊಂಡು ನನ್ನ ಮಗನಿಗೆ ಮೋಸ ಮಾಡ್ಬಿಟ್ರಕ್ಕಂತ ತಕೋ ಮೋಸ. ನನ್ನ ಮಗನಿಗೆ ಈ ಪರಿಸ್ಥಿತಿ ನೋಡೋಕ್ಕಾಯ್ತಲ್ಲ. ನೋಡೋಕ್ಕೆ ಯಾರು ಬಂದರೂ ಅಯ್ಯೋ ನಿಮ್ಮ ಮಗ ಅವ್ನು ಸವಾಸ ಮಾಡಿದ್ರಂತಲ್ಲ, ಜೈಲಿಗೆ ಹೋದ್ರಂತಲ್ಲ, ಹಂಗೆ ಹಿಂಗೆ ಅಂತ 108 ಥರ ಮಾತಾಡ್ತಾ ಕೂತವ್ರೆ. ಎಲ್ಲವೂ ಬಂದ್ಬಿಟ್ಟು ಅದಕ್ಕೆ ಹಿಂಗಾಯ್ತು ಅಂತ ಕೇಳೋದು ನೋಡಿ ನಮಗೆ ಬೇಸರ ಆಗ್ಬಿಟ್ಟದೆ. ಏನದೇನು ಅವನೇನು ಮಾಡ್ಕೊಂಡಿಲ್ಲ. ಆಗ ಏನೋ ಅತ್ತೆಗಾಯಿತು, ಒಟ್ಟಿಗೆ ಹಾಕೊಂಡು ಮೊಮ್ಮಗ ಅಂತ ಸೇರಿಸ್ಬಿಟ್ಟಿದ್ರು ಆಯ್ತಿತ್ತು. ಇವರೇ ತಗೋಗಿ ಊಟ ಕೊಟ್ಬಿಟ್ಟು ಇವರೇ ತಗೋ ಕಂಪ್ಲೇಂಟ್ ಕೊಟ್ಬಿಟ್ಟು ಮನೆಯವರಿಗೆ ಸೇರ್ಕೊಂಡು ಮಾಡೋದು. ಇಲ್ಲಿರೋರು ಕಡ್ರೆ ಇಲ್ಲಿರೋರಿಗೆ ಆಗಲ್ಲ ಅಂತಾರಲ್ಲ, ಅದು ನಿಜ ಆಗೋಯ್ತು ಕಂತಕೋ, ನಿಜ ಆಗೋಯ್ತು. ಮುಂದೆ ಮಗನ ಕಂಡ್ರೆ ಒಟ್ಟು ಹೊರಿತದೆ ಕಣಪ್ಪ. ನಂಗೆ ನಿದ್ದೆ ಬರೋಕ್ಕಿಲ್ಲ. ಹಿಂಗೆ ಆದ್ರೆ ಇನ್ನು ಎಷ್ಟು ದಿವಸ ಬಾಳಿಕೆ ಬಂದರೆ ನಾನು ಕೊರ್ಗಿ ಇಲ್ಲೇ ನಿಗ್ರೋಯ್ತೀನಿ ಅಷ್ಟೇ. ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.